ಬೇರೆ ಏನು ರೀಸನ್ ಇಲ್ಲ ಸರ್. ಅವ್ನು 2 ಡೇಸ್ ಸ್ಕೂಲಿಗೆ ಹೋಗಿರ್ಲಿಲ್ಲ. ಅವ್ರು 2 ದಿವಸ ಸ್ಕೂಲಿಗೆ ಹೋಗಿರ್ಲಿಲ್ಲ ಸರ್. ಶನಿವಾರ ಮತ್ತೆ ಸೋಮವಾರ ಸ್ಕೂಲಿಗೆ ಹೋಗಿರ್ಲಿಲ್ಲ. ಅವನಿಗೆ ಹೆಲ್ತ್ ಇಶ್ಯೂ ಇತ್ತು, ಅದಕ್ಕೋಸ್ಕರ ಅವ್ನು ಶನಿವಾರ ಸೋಮವಾರ ಸ್ಕೂಲಿಗೆ ಹೋಗೋದಕ್ಕೆ ಆಗಿರ್ಲಿಲ್ಲ. ಸೋಮವಾರ ಹೋಗಿದ್ದಾನೆ, ಪ್ರೇಯರ್ ಆಗೋಗಿತ್ತು ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ ಗೇಟ್ ಒಳಗಡೆನೂ ಕೂಡ ಸೇರಿಸ್ಕೊಳ್ದೇನೆ ಆಚೆ ಕಳಿಸ್ಬಿಟ್ಟಿದ್ದಾರೆ. ಮತ್ತೆ ಆಮೇಲೆ ಮಂಗಳವಾರ ದಿವಸ ಹೋಗಿದ್ದಾನೆ. ಮಂಗಳವಾರ ಹೋದಾಗ ಚಂದ್ರಿಕಾ ಮೇಡಮ್ದು ಫಸ್ಟ್ನೇ ಪೀರಿಯಡ್ ಇತ್ತಂತೆ, ಕ್ಲಾಸ್ ಟೀಚರ್ ಅವರೇ ಅಂತೆ. ಅವರು ಫಸ್ಟು ಜಾಮೆಟ್ರಿನಲ್ಲಿ ತುಂಬಾನೇ ಹೊಡೆದಿದ್ದಾರೆ. ಅದು ಮಾರ್ಕು ಕೂಡ ಕೆನ್ನೆ ಮೇಲೆ ಹಂಗೆ ಇದೆ ಮಗುಗೆ. ಕೆನ್ನೆ ಮೇಲೆಲ್ಲ ಹೊಡೆದಾದ್ಮೇಲೆ ಸರಿ ಲಾಸ್ಟ್ ಇನ್ನೊಂದು ಪೀರಿಯಡ್ ಐತೆ ಅನ್ನೋಂಗೆ ಆಫೀಸ್ ರೂಮ್ಗೆ ಹೋಗು ಅಂತ ಹೇಳಿದ್ದಾರೆ. ಆಫೀಸ್ ರೂಮ್ಗೆ ಹೋಗೋದಕ್ಕೆ ಇವ್ನು ಎದ್ರಿಕೊಂಡು ಅದೇ ಟೈಮಿಂಗ್ ಸರಿ ಚಿಕ್ಕ ಮಕ್ಕಳು 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳನ್ನ ಬಿಡ್ತಾರೆ. ಅವ್ರ ಜೊತೆನಲ್ಲಿ ಬಂದ್ಬಿಟ್ಟಿದ್ದಾನೆ, ಬ್ಯಾಗ್ನು ಕೂಡ ಎತ್ಕೊಳ್ದೇನೆ. ಮನೆಗೆ ಬಂದಾದ್ಮೇಲೆ ಅವ್ರ ಡ್ಯಾಡಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದಾನೆ ಹಿಂಗೆ ಆಯ್ತು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರ ಡ್ಯಾಡಿ ಹೋಗಿ ಇದನ್ನ ಎತ್ಕೊಂಡು ಬರೋಗು, ಬ್ಯಾಗು ಮತ್ತೆ ಲಂಚ್ ಬ್ಯಾಗ್ನು ಎತ್ಕೊಂಡು ಬರೋಗು ಅಂತ ಹೇಳಿದ್ದಾನೆ. ಹೋಗಿ ಎತ್ಕೊಂಡು ಬರೋದಕ್ಕೆ ಹೋಗಿದ್ದಾನೆ. ಎತ್ಕೊಂಡು ಬರ್ತಾ ಇರೋ ಟೈಮಲ್ಲಿ ಒಳಗಡೆ ಹೋಗು ಅಂತ ಮತ್ತೆ ಚಂದ್ರಿಕಾ ಮೇಡಮ್ ಹೇಳಿದ್ದಾರೆ ಆಫೀಸ್ ರೂಮ್ ಒಳಗಡೆಗೆ. ಇವನು ಎದ್ರಿಕೊಂಡು ಹೋಗಲ್ಲ ಅಂತ ಹೇಳಿದಕ್ಕೆ ಆ ಹುಡುಗನ್ ಮತ್ತೆ ಕೆನೆ ಮೇಲೆಲ್ಲ ಹೊಡೆದು ಕತ್ತನ್ ಪಟ್ಟಿ ಹಿಡಿದು ಒಳಗಡೆಗೆ ದಬ್ಬಿದ್ದಾರೆ. ಒಳಗಡೆಗೆ ದಬ್ಬಾದ್ಮೇಲೆ ಒಳಗಡೆಗೆ ಅವ್ನು ಹೋಗಾದ್ಮೇಲೆ ಆಲ್ರೆಡಿ ಡ್ಯೂಟಿ ಮುಗಿಸ್ಕೊಂಡು ಇನ್ನೇನು ಬ್ಯಾಗ್ನ ತಗೊಂಡು ಹೋಗ್ಬೇಕಾದಂತ ರಾಕೇಶ್ ಕುಮಾರ್ ಅವ್ರ ಪ್ರಿನ್ಸಿಪಲ್ ಮಗುನ ನೋಡ್ಬಿಟ್ಟು ಮತ್ತೆ ಬ್ಯಾಗ್ನ ಕೆಳಗಡೆಗೆ ಇಟ್ಬಿಟ್ಟು ಅಲ್ಲೇ ಇದ್ದಂತ PVC ಪೈಪ್ನ ತಗೊಂಡು ತುಂಬಾನೇ ತೊಡೆ ಮೇಲೆ ಹಿಗ್ಗಮುಗ್ಗವಾಗಿ ಅವನಿಗೆ ತುಂಬಾನೇ ಚಿತ್ರಹಿಂಸೆ ಕೊಟ್ಟು ಹೊಡೆದಿದ್ದಾರೆ. ತುಂಬಾನೇ ಹಿಂಸೆ ಕೊಟ್ಟು ಮತ್ತೆ ಕುಂಡಿ ಮೇಲೆಲ್ಲ ಹೊಡೆದಿದ್ದಾರೆ. ಬಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಹೊಟ್ಟೆ ಮೇಲೆಲ್ಲ ತುಂಬಾನೇ ಹೊಡೆದಿದ್ದಾರೆ. ಹೊಡೆದಿರೋ ಜಾಗದಲ್ಲೇನೆ 10 ಏಟು 20 ಏಟು ಹೊಡೆದಿದ್ದಾರೆ. ಮತ್ತೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದಾಗ್ಲೂ ಕೂಡ ಮನುಷ್ಯನ ರಾಕ್ಷಸನ ಅಂತ ಅವರು ಕೂಡ ಬೈತಾ ಇದ್ದಾರೆ. ತುಂಬಾನೇ ನಮ್ಮ ಮಗುಗೆ ಅನ್ಯಾಯ ಆಗಿದೆ ಸರ್. ಅದಕ್ಕೋಸ್ಕರ ಇದು ಆಮೇಲೆ ಮತ್ತೆ ಕತ್ಲೆ ಕೋಣೆ ಕೂಡ ಹಾಕಿದ್ದಾರೆ. ಬರೀ ಹೊಡೆದಿದ್ದು ಅಷ್ಟೇನೆ ಅಲ್ದೇನೆ 5 ಗಂಟೆಯಿಂದ 7 ಗಂಟೆ 7:30ವರೆಗೂ ಕೂಡ ಮಗುನ ಅಲ್ಲಿ ಕತ್ಲೆ ಕೋಣೆ ಕೂಡ ಹಾಕಿದ್ದಾರೆ. ಆ ಟೈಮಲ್ಲಿ ತುಂಬಾನೇ ಮಗು ಬೆಚ್ಚಿ ಇವಾಗ ಮನೆಯಲ್ಲಿ ತುಂಬಾನೇ ವಿಕಾರವಾಗಿ ಆಡ್ತಾ ಐತೆ. ಕಿರ್ಚ್ಕೊಳ್ಳೋದು ಮತ್ತೆ ಎದೆ ಎಲ್ಲ ಹಿಡ್ಕೊಳ್ಳುತ್ತೆ ಅಂದ್ಕೊಂಡು ನರಳುತ್ತಾ ಇದ್ದಾನೆ. ಅದನ್ನೆಲ್ಲ ಗೋಳಾಟ ನಮ್ಮ ಕೈಲಿ ನೋಡೋದಕ್ಕೆ ಆಗ್ತಾ ಇಲ್ಲ ಸರ್. ತುಂಬಾನೇ ಅಂದ್ರೆ ಯಾವ ತರ ಅಂದ್ರೆ ಅವನು ಯಾವತ್ತು ಇಲ್ಲಿವರೆಗೂ ಆ ತರ ಆಡೇ ಇರ್ಲಿಲ್ಲ. ವಿಕಾರವಾಗೆಲ್ಲ ಕಿರ್ಚ್ಕೊಳ್ಳೋದು, ವಿಕಾರವಾಗೆಲ್ಲ ಬಡ್ಕೊಳ್ಳೋದು, ಎದೆ ನೋವು ಅಂತ ಬಡ್ಕೊಳ್ಳೋದು. ಕತ್ಲೆ ಕೋಣೆಯಲ್ಲಿ ಯಾವಾಗ ಅವ್ನು ತಗೊಂಡೋಗಿ ಕೂಡಾಕಿದ್ದಾನೆ ಮತ್ತೆ ಯಾವತ್ತು ರಾಕ್ಷಸ ಅವತಾರ ತೋರಿಸಿ ಹೊಡೆದಿದ್ದಾನೆ ಆ ಟೈಮಲ್ಲೆಲ್ಲ ಮಗು ಎದ್ರಿಕೊಂಡಿದೆ. ಅದನ್ನ ಮಾಡೋದಕ್ಕೆ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಸರ್. FIR ಎಲ್ಲ ಆಗಿದೆ. FIR ಎಲ್ಲ ಆಗಿ ಮಾಮೂಲಿ ಇನ್ನ ಕಸ್ಟಡಿಗೆ ತಗೊಂಡಿಲ್ಲ ಅವ್ರದ್ದು. FIR ಎಲ್ಲ ಆಗಿದೆ, ಕಸ್ಟಡಿದು ಏನಿದೆ ಅದನ್ನೆಲ್ಲ ಮಾಡಿದ್ದಾರೆ. ಆದ್ರೆ ನಮ್ಗೆ ಬೇರೆ ಮಕ್ಳುಗಳಿಗೂ ಕೂಡ ಹೊಡೆದಿದ್ದಾರೆ ಸರ್. ಆದ್ರೆ ಹೊಡೆದ್ಬಿಟ್ಟು ಏನಂತ ಹೇಳ್ತಾ ಇರೋದು, ಯಾವ ಪೇರೆಂಟ್ಸ್ ಗಳಿಗೂ ಕೂಡ ಇನ್ಫಾರ್ಮ್ ಮಾಡಂಗಿಲ್ಲ. ಇನ್ಫಾರ್ಮ್ ಮಾಡಿದ್ರೆ ನಾಳೆ ಇದಕ್ಕಿಂತ ಜಾಸ್ತಿ ಏಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದ್ರೆ ಅವ್ರ ಅಮ್ಮಂದ್ರಿಗೆ ಮಗುಗಳಿಗೆ ಯಾವಾಗ ಸ್ನಾನ ಮಾಡ್ಸೋದಿಕ್ ಹೋಗ್ತಾ ಇದಾರೆ ಆ ಟೈಮ್ಗಳಲ್ಲಿ ಗೊತ್ತಾಗ್ತಾ ಐತೆ. ಹೋಗಿ ಕೇಳಿದಾಗ ಸರಿ ಆಯ್ತು ನಾವು ಇನ್ನೊಂದ್ಸಲ ಈ ತರ ಮಾಡಲ್ಲ ಅಂದ್ಬಿಟ್ಟು ಇದೇ 15 ದಿವಸ ತಿಂದ್ಬಿಟ್ಟು ಅದೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಹೋಗಿದೆ ಮಗು ಈ ತರ ಹೊಡೆದಿರೋದಕ್ಕೋಸ್ಕರ. ಎಲ್ಲಾ ಮಕ್ಳುಗಳಿಗೂ ಈ ತರ ಹೊಡಿತಾ ಇದಾರೆ. ಆದ್ರೆ ಅವರು ಟಾರ್ಗೆಟ್ ಮಾಡಿರೋದ್ರಿಂದ ಯಾವ ಮಕ್ಳುಗಳು ಕೂಡ ಭಯ ಬಿತ್ಕೊಂಡು ಹೇಳ್ತಾ ಇಲ್ಲ ಸರ್. ಆದ್ರೆ ನಮ್ಮ ಮಗುಗೆ ಇದು 4ನೇ ಸಲ ಹೊಡಿತಾ ಇರೋದು. ಈ ಸಲ ತುಂಬಾನೇ ರಾಕ್ಷಸ ಅವತಾರ ತೋರ್ಕೊಂಡು ಹೊಡೆದಿದ್ದಾನೆ, ದೌರ್ಜನ್ಯ ಮಾಡಿದ್ದಾನೆ ಮಗು ಮೇಲೆ. ಪ್ರಿನ್ಸಿಪಲ್ ರಾಕೇಶ್ ಸರ್ ಹೊಡೆದಿರೋದು. ಒಳಗಡೆ ದಬ್ಬಿರೋದು ಬಂದು ಚಂದ್ರಿಕಾ ಮೇಡಮ್ ಅವರು. ಈ ತರ ಹೊಡೆದಿ ಮತ್ತೆ ಕತ್ಲೆ ಕೋಣೆಗೆಲ್ಲ ಕೂಡಾಕಿ ಅಂತ ಹೇಳಿರೋದು ಬಂದು ರಾಕೇಶ್ ಕುಮಾರ್ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್. ಅದನ್ನ ಹೊಡೆದಿರೋದನ್ನ ಅಲ್ಲೇ ಕುತ್ಕೊಂಡಿದಂತ ವಿಜಯ್ ಕುಮಾರ್ ಸರ್ ಕೂಡ ನೋಡಿದ್ದಾರೆ. ಅದು ಅವ್ರ ತಂದೆನೆ. ಅವರು ಕೂಡ ಸೆಕ್ರೆಟರಿ ಅಂತೆ ಅವರಲ್ಲಿಗೆ. ಅವರು ಕೂಡ ನೋಡಿದ್ರು ಕೂಡ ಏನಕ್ಕೆ ಈ ತರ ಮಗು ಹೊಡಿತಾ ಇದೆಯಾ ಅಂತ ಒಂದು ಮಾತನ್ನು ಕೂಡ ಮಾನವೀಯತೆನೇ ಇಲ್ದೇ ಇರೋರ್ ತರ ನಡ್ಕೊಂಡಿದ್ದಾರೆ ಸರ್. ಅದಕ್ಕೆ ನಮ್ಮ ಮಗು ತುಂಬಾನೇ ಭಯ ಬಿದ್ದು ವಿಚಿತ್ರವಾಗಾಡ್ತಾ ಇದ್ದಾನೆ. ನಮ್ಮ ಮಗುಗೆ ಏನೇ ಆದ್ರೂ ನೇರ ಕಾರಣ ರಾಕೇಶ್ ಕುಮಾರೇ ಆಗ್ತಾನೆ. ಫಸ್ಟ್ನೇ ಸಲ ಹೋಗಿ ಹೇಳಿದ್ವಿ, ಫಸ್ಟ್ನೇ ಸಲ ಹೋಗಿ ವಾರ್ನ್ ಮಾಡಿದ್ವಿ. ಈ ತರ ಎಲ್ಲ ಆಗ್ತಾ ಇದ್ದಾನೆ ಸರ್. ಆ ತರ ಎಲ್ಲ ಆಡಿದಾಗ ನಮ್ಗೇನೆ ತುಂಬಾನೇ ಒಂದು ಇದಾಗ್ತೈತೆ ಸರ್. ನೀರ್ ಕೊಡೋನಿಗೆ ಹೋಗಿ ಹೇಳಿದ್ವಿ, ನಾವು ಮತ್ತೆ ಹೊಡೆಯಲ್ಲ, ಏನೇ ಇದ್ರು ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ನಮ್ಮ ಮಗು 6 ಗಂಟೆ ಆದ್ರೂ ಯಾವಾಗ ಬರ್ಲಿಲ್ಲ. ನಾನು ಡ್ಯೂಟಿಗೆ ಹೋಗಿದ್ದೆ. ಡ್ಯೂಟಿಯಿಂದ ಬರೋ ಟೈಮಲ್ಲಿ ನಾವು ಕಾಲ್ ಮಾಡಿದ್ವಿ, ಎಲ್ಲಿ ಸರ್ ನಮ್ಮ ಮಗು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, 7 ಗಂಟೆ ಆಯ್ತಾ ಬರ್ತಾ ಇದ್ರು ಅಂತ ಹೇಳಿದಕ್ಕೆ, ಇಲ್ಲ ಮಗು ಆಗ್ಲೇ 3 ಗಂಟೆನಲ್ಲೇ ಹೋಯ್ತು ಅಂತ ಸುಳ್ಳು ಹೇಳಿದ್ರು. ಅಲ್ಲಿ ಕತ್ಲೆ ಕೋಣೆಯಲ್ಲಿ ಮಗು ಇದೆ, ಇಲ್ಲಿ ನನ್ನ ಜೊತೆನಲ್ಲಿ 3 ಗಂಟೆಗೆ ಹೋಯ್ತು ಅಂತ ಹೇಳಿದ್ರು. ಸರ್ 3 ಗಂಟೆ ಆದ್ರೂ ಇನ್ನ ಕೂಡ ಬಂದಿಲ್ಲ, ಮಗು ಎಲ್ಲಿ ಅಂತ ಮತ್ತೆ ಕೇಳಿದ್ರೆ, ಹೋಗೋ ಟೈಮಲ್ಲಿ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಮಗು ಸತ್ತೋಗ್ಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ರಿ, ಮಗು ಸತ್ತೋಗ್ಬಿಟ್ಟಿದ್ರೆ ಅವಾಗ್ಲೂ ಹಿಂಗೆ ಕಾಲ್ ಮಾಡಿ ಹಿಂಸೆ ಕೊಡ್ತಾ ಇದ್ರಾ? ಸರ್ ಮಗು ಬಂದಿಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದೀವಿ, ಎಲ್ಲೈತೆ ದಯವಿಟ್ಟು ಹೇಳಿ ಸರ್ ಮಗು ಅಂತ. ಆಮೇಲೆ ಹೇಳಾದ್ಮೇಲೆ ಅಲ್ಲೇ ಒಳಗಡೆ ಕೂಡಾಕಿದೀವಿ ಅಂತ ಹೇಳಿದ್ರು. ಆಮೇಲೆ ಬಂದು ಅದನ್ನೆಲ್ಲ ಚೆಕ್ ಮಾಡೋ ಅಷ್ಟರಲ್ಲಿ 7:15
ನನ್ನ ಮಗ ಹೋಗಿ ಎಲ್ಲ ದೊಡ್ಡ ಮಗ ಎಲ್ಲ ಹೋಗಿ ಕೇಳಿದ್ದಾರೆ. ಎಷ್ಟು ಕೇಳಿದ್ರು ಕೂಡ ಅವರು ಮಗುನ ಬಿಟ್ಟಿಲ್ಲ. ಚೆನ್ನಾಗಿ ಹೊಡೆದಿ ಅಲ್ಲೆಲ್ಲ ಕತ್ಲೆ ಕುಣಲಾಗಿ ಆಮೇಲೆ ಇವ್ನ ಮನೆಗೆ ಬಂದಿದ್ದೇನೆ. ಮಗುನೇ ಕುಂಟ್ಕೊಂಡು ಮನೆಗೆ ನಿಧಾನಕ್ಕೆ ಬಂದಿದೆ. ದಿವ್ಯಾ ಅಂತ ಸರ್. ಎಲ್ಲ ಮಾಡ್ತಾರೆ. ಅದಕ್ಕೆ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿರ್ಬೋದು ಮತ್ತೆ ಪಬ್ಲಿಕ್ ಟಿವಿ ಜೊತೆಲ್ಲ ಗಾಂಜಾ ಮಾಡ್ತಾ ಇದ್ದಾನೆ ಮಗು, ಅದಕ್ಕೋಸ್ಕರ ಹೊಡೆದೆ ಅಂತ ಹೇಳ್ತಾ ಇದಾರೆ. 9 ವರ್ಷದ ಹುಡುಗ ಎಲ್ಲಾದ್ರೂ ಗಾಂಜಾ ಮಾಡುತ್ತಾ ಸರ್? ಹಂಗಾರೆ ಅವರೇ ತಂದ್ಕೊಡ್ತಾ ಇದ್ದಾರೆ, ರಾಕೇಶ್ ಕುಮಾರ್ ಅವರೇ ತಂದ್ಕೊಡ್ತಾ ಇದ್ದಾರೆ ಮಗುಗೆ ಗಾಂಜಾ ಮಾಡು ಅಂತ ಹೇಳ್ಬಿಟ್ಟು. ಇಲ್ಲ ಅಂದ್ರೆ ಇವಾಗ ಪ್ರೂಫ್ ನಮ್ಮ ಮಗು ಏನ್ ಮಾಡಿದ್ಯಾ, ಅದ್ ನಮ್ಮ ಮಗು ಮೇಲೆ ಏನ್ ಆರೋಪ ಮಾಡ್ತಾ ಇದ್ದಾನೋ ಗಾಂಜಾ ಮಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಪ್ರೂಫ್ ನ ತೋರಿಸ್ಬಿಟ್ಟು ಅದೇನಿದೆ ಎವಿಡೆನ್ಸ್ ನ ತೋರಿಸ್ಲಿ. ಆಮೇಲೆ ಮಗು ಮೇಲೂ ಅದು ಮಾಡ್ತಾ ಇರೋದೇ ನಿಜ ಆಯ್ತು ಅಂದ್ರೆ ಕ್ರಮ ತಗೊಳ್ಳಿ. ಇಲ್ಲ ಅಂದ್ರೆ ಮಾಡಿಲ್ಲ ಅನ್ನೋದೇ ನಿಜ ಆಯ್ತು ಅಂದ್ರೆ ಅವ್ನ್ ಸ್ಕೂಲ್ ಮುಚ್ಚಾಕ್ಸ್ಬೇಕು ಸರ್. ಈಗ ನಿಮ್ಮ ಮಗ ಗಾಂಜಾ ತಗೊಳ್ತಾ ಇದ್ದಾನೆ ಅಂತ ಹೇಳಿ ಅವರಿಗೆ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಹಿಂದೆ ಈ ತರ ಆಗಿದ್ರೆ ನಿಮ್ ಗಮನಕ್ಕೆ ತರಬೇಕಾಗಿತ್ತಲ್ವಾ ಅವರು? ಹೌದು ಸರ್. ಒಂದು ಸಲ ಕೂಡ ಯಾವುದೇ ತರ ಕ್ರಮ ತಗೊಂಡು ನಮ್ಗೆ ಯಾವುದೇ ತರ ಗಮನ ನಮ್ಗೆ ತಗೊಂಡ್ ಬಂದಿಲ್ಲ. ಈ ತರ ಹೊಡಿತಾ ಇದೀವಿ, ಈ ತರ ಕೂಡಾಕ್ತಾ ಇದೀವಿ ಮಗುನ ಕತ್ಲೆ ಕೋಣೆ ಒಳಗಡೆ ಅಂತ ಹೇಳ್ಬಿಟ್ಟು ಏನು ಕೂಡ ನಮ್ಗೆ ಯಾವ್ದು ಹೇಳಿಲ್ಲ ಸರ್. 2 ದಿನ ಹೋಗಿಲ್ಲ ಅನ್ನೋ ರೀಸನ್ಗೋಸ್ಕರ ಈ ತರ ಎಲ್ಲ ಮಾಡಿದ್ದಾರೆ. 50,000 ರೂಪಾಯಿ ಫೀಸ್ ನಾವು ಅವ್ರಿಗೆ ಡೊನೇಷನ್ ಕೊಟ್ಬಿಟ್ಟು ಸೇರ್ಸೋದು ಅಲ್ದೇನೆ ನಾವೇ ದುಡ್ಡು ಕೊಟ್ಟು ಇವಾಗ ನಮ್ಮ ಮಗು ನಾವೇ ಓಡಿಸೋ ತರ ಆಯ್ತು. ಈಗ ಮಗು ಈ ತರ ಆಗ್ತಾ ಇದ್ದಾರೆ, ಅದಕ್ಕೆ ಏನಾದ್ರು ಕೌನ್ಸಿಲಿಂಗ್ ಮಾಡಿಸೋದು, ಟ್ರೀಟ್ಮೆಂಟ್ ಅಲ್ಲಿ ಸುರೇಶ್ ಹಾಸ್ಪಿಟಲ್ಗೆ ಕೊಟ್ಟಿದೀವಿ ಸರ್. ಸುರೇಶ್ ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಕೂಡ ಮಾಡಿದೀವಿ. ಅಡ್ಮಿಟ್ ಮಾಡಿ ಎಲ್ಲವನ್ನೂ ಕೂಡ ಇದೆಲ್ಲ ಇದೆ ತೋರಿಸಿ ಎಲ್ಲ ಇದಿದೆ. ಆದ್ರೆ ಮಗು ಈಗ ವಿಚಿತ್ರವಾಗಿ ಆಡ್ತಾ ಇದ್ರೆ ನಮಗೆ ಇಮಿಡಿಯೇಟ್ಲಿ ಸ್ಕ್ಯಾನಿಂಗ್ ಮತ್ತೆ ಎಕ್ಸ್ರೇ ಎಲ್ಲ ಆಗ್ಬೇಕು. ಫಸ್ಟ್ ಒಂದು ರಾಕೇಶ್ ಕುಮಾರ್ ಮೇಲೆ ಕ್ರಮ ಕೈಗೊಳ್ಬೇಕು ಸರ್. ಯಾಕೆಂದ್ರೆ ಮಗು ಮೇಲೆ ಇಲ್ದಾರ ಆರೋಪನೆಲ್ಲ ಗಾಂಜಾ ಮಾಡ್ತಾ ಇತ್ತು ಅಂತ ಯಾರೇ ಬಂದು ಕೇಳಿದ್ರು ಅದನ್ನ ಹೇಳ್ತಾವನಂತೆ. 9 ವರ್ಷದ ಹುಡುಗ ಗಾಂಜಾ ಮಾಡ್ತಾ ಇತ್ತು ಅನ್ನೋದೇ ನಿಜ ಆಯ್ತು ಅಂದ್ರೆ ಅವನದೇನ್ ಹೇಳ್ತಾನೆ ಅದನ್ನ ನಾವು ಕೇಳ್ತೀವಿ. ಇಲ್ಲ ಅಂದ್ರೆ ಅವ್ನಿಗೆ ಏನ್ ಇದ್ ಮಾಡ್ಬೇಕು, ಪನಿಷ್ಮೆಂಟ್ ಕೊಡ್ಬೇಕು ಸರ್. ಯಾಕೆಂದ್ರೆ ಇಲ್ದೇ ಇರೋದು ಅವನಂಗಾದ್ರೆ ತಂದು ಕೊಡ್ತಾ ಇದ್ದೆ ಸರ್. ಹೋಗ್ಲಿ, ಇವಾಗ ಮಾಡ್ತಾ ಇರೋದು ನಿಜ ಆಯ್ತು. ನಮ್ಮ ಬಗ್ಗೆ ಏನಕ್ಕೆ ಅವ್ನು ಬಂದು ಹೇಳಿಲ್ಲ ನಮ್ಮ ಹತ್ರ ಇವಾಗ ಎಲ್ಲಾ ಕಡೆನೂ CC ಕ್ಯಾಮ್ರಾ ಇದೆ ಅಲ್ವಾ, CC ಫುಟೇಜ್ ಇದೆ ಅಲ್ವಾ, ತಗಸ್ಲಿ. ಯಾವ ಮಗು ಸ್ಪಾಟ್ ಅಲ್ಲಿ ನಿಂತ್ಕೊಂಡಿತ್ತು ಆ ಸ್ಪಾಟ್ ಅಲ್ಲಿ ಅವನು ಓಪನ್ ಮಾಡಿಸ್ಲಿ. ಈಗ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದಿಲ್ಲ, ಅವ್ರು ಏನ್ ಹೇಳಿದ್ರಮ್ಮ? ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಮಾಮೂಲಿ ಅದು ಇನ್ನ ಏನು ಕೂಡ ಬೇರೆ ಕಸ್ಟಡಿಗೆ ತಗೊಂಡಿಲ್ಲ. ಅವರು ಅದೇ ಯಾವುದೇ ಸೋಷಿಯಲ್ ಮೀಡಿಯಾಗಳಿಗೂ ಬಿಡಂಗಿಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾ ಬಿಡಂಗಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬಿಡಂಗಿಲ್ಲ, ಮತ್ತೆ ಫೇಸ್ಬುಕ್ ಒಳಗೆ ಹಾಕಂಗಿಲ್ಲ, ನ್ಯೂಸ್ ಚಾನಲ್ ಒಳಗೆಲ್ಲ ಕೊಡಂಗಿಲ್ಲ. ಆತರ ಏನಾದ್ರು ಕೊಟ್ಟಿದ್ದೆ ಆದ್ರು ಅಂದ್ರೆ ನಿಮ್ಮೇಲೆ ನಾವು ಆಕ್ಷನ್ ತಗೊಳ್ತೀವಿ ಅಂತ ಹೇಳ್ತೇವೆ. ನಮ್ಮ ಮಗುಗೆ ದಯವಿಟ್ಟು ನ್ಯಾಯ ಕೊಡ್ಸಿ ಸರ್ ಅಷ್ಟೇ. ಮಗು ಸತ್ತಿದೆಯಾ ಬದುಕಿದೆಯಾ ಅಂತ ಅಡ್ಮಿಟ್ ಮಾಡಿದ್ಮೇಲೆ ಹೆಂಗಿದೆ ಮಗು ಹೇಗಿದೆ ಅಂತ ಒಂದು ದಿವಸ ಇಲ್ಲಿವರೆಗೂ ಕೂಡ ಫೋನ್ ಕೂಡ ಮಾಡಿಲ್ಲ. ಸರ್ ಇದುವರೆಗೂ ಒಂದು ಸಲನೂ ವಿಚಾರಿಸಿಲ್ಲ ಅವರು. ಹಾಸ್ಪಿಟಲ್ಗೂ ಸುಧಾ ಬಂದು ನೋಡಿಲ್ಲ. ಸ್ಟೇಷನ್ ಹತ್ರನೂ 2 ದಿನ 3 ದಿನ ಬಂದಿದ್ದಾರೆ. ಒಂದು ಸಲ ಆ ಹುಡುಗನ ಹತ್ರ ಮಾತಾಡಿಲ್ಲ, ನಮ್ಮ ಹತ್ರನೂ ಮಾತಾಡಿಲ್ಲ. ಆಕ್ಚುಲಿ ಇದು 3ನೇ 4ನೇ ಸಲ ಹೊಡಿತಾ ಇರೋದು ಅವನಿಗೆ. ಅದು ಎಲ್ಲ ಸ್ಕೂಲ್ಗಳಲ್ಲೂ ಕೋಲ್ ಇಟ್ಕೊಂಡ್ರೆ ಅವರು PVC ಪೈಪ್ ಕೊಟ್ಟಿದ್ದಾರೆ ಹೊಡೆಯೋದಕ್ಕೆ. ಈ ಪ್ರಾಣಿಗಳು ಹೊಡೆಯೋ ಥರ ಅದಕ್ಕಿಂತ ಹೆಚ್ಚಾಗಿ ಹೊಡೆದಿದ್ದಾರೆ ಅವ್ರಿಗೆ. ನಾವು ಕೇಳಕ್ಕೆ ಹೋದ್ರೆ ನಮಗೆ ಇದುವರೆಗೂ ಒಂದು ಸಲನೂ ಅವರು ಇನ್ಫಾರ್ಮ್ ಮಾಡಿಲ್ಲ. ಅವರು ಏನಾದರೂ ಡೈರಿಗಾರು ಮೆನ್ಷನ್ ಮಾಡ್ಕೊಡ್ಬೇಕಾಯ್ತು ಈ ಥರ ಮಾಡಿದ್ದಾರೆ ಅಂದ್ಬಿಟ್ಟು ಈಗ ಸುಳ್ಳು ಆರೋಪಗಳನ್ನ ಹೇಳ್ತಿದ್ದಾರೆ. ಈ ಥರ ಗಾಂಜಾ ಸೇತಿದೆ, ಸಿಗರೇಟ್ ಸೇತಿದ ಅಂತ. ಗಾಂಜಾ ಸೇದೋದು ತಪ್ಪು ಅಂತಿದ್ಮೇಲೆ ಅವರು ಒಂದು ಸಲ ಸ್ಟೇಷನ್ಗಾದ್ರೂ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಅಥವಾ ನಮ್ಗಾರು ಇನ್ಫಾರ್ಮ್ ಆಗಿ ಯಾವುದೇ ರೀತಿ ಮಾಡಿಲ್ಲ. ಈಗ ಸುಳ್ಳು ಮಾಹಿತಿನ ನೀಡ್ತಾ ಇದ್ದಾರೆ. ಅವ್ರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಬೇಡದೇ ಇರುವಂತ ಇನ್ಫಾರ್ಮ್ ಎಲ್ಲ ಹೇಳ್ತಾ ಇದ್ದಾರೆ ಸರ್. ಅದರಿಂದ ಅವ್ರ ಮೇಲೆ ದಯವಿಟ್ಟು ಕ್ರಮ ತಗೊಳ್ಬೇಕು ಸರ್. ಅವತ್ತು ಬುಧವಾರನೇ ನಾವು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು FIR ಮಾಡಿದ್ದಾರೆ. ಆದ್ರೆ ಇದುವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಸರ್. ಇದುವರೆಗೂ ಒಂದು ಸಲನೂ ವಿಚಾರಿಸಿಲ್ಲ ಅವರು. ಹಾಸ್ಪಿಟಲ್ಗೂ ಸುಧಾ ಬಂದು ನೋಡಿಲ್ಲ. ಸ್ಟೇಷನ್ ಹತ್ರನೂ 2 ದಿನ 3 ದಿನ ಬಂದಿದ್ದಾರೆ. ಒಂದು ಸಲ ಆ ಹುಡುಗನ ಹತ್ರ ಮಾತಾಡಿಲ್ಲ, ನಮ್ಮ ಹತ್ರನೂ ಮಾತಾಡಿಲ್ಲ. ಆಕ್ಚುಲಿ ಇದು 3ನೇ 4ನೇ ಸಲ ಹೊಡಿತಾ ಇರೋದು ಅವನಿಗೆ. ಅದು ಎಲ್ಲ ಸ್ಕೂಲ್ಗಳಲ್ಲೂ ಕೋಲ್ ಇಟ್ಕೊಂಡ್ರೆ ಅವರು PVC ಪೈಪ್ ಕೊಟ್ಟಿದ್ದಾರೆ ಹೊಡೆಯೋದಕ್ಕೆ. ಈ ಪ್ರಾಣಿಗಳು ಹೊಡೆಯೋ ಥರ ಅದಕ್ಕಿಂತ ಹೆಚ್ಚಾಗಿ ಹೊಡೆದಿದ್ದಾರೆ ಅವ್ರಿಗೆ. ನಾವು ಕೇಳಕ್ಕೆ ಹೋದ್ರೆ ನಮಗೆ ಇದುವರೆಗೂ ಒಂದು ಸಲನೂ ಅವರು ಇನ್ಫಾರ್ಮ್ ಮಾಡಿಲ್ಲ. ಅವರು ಏನಾದರೂ ಡೈರಿಗಾರು ಮೆನ್ಷನ್ ಮಾಡ್ಕೊಡ್ಬೇಕಾಯ್ತು ಈ ಥರ ಮಾಡಿದ್ದಾರೆ ಅಂದ್ಬಿಟ್ಟು ಈಗ ಸುಳ್ಳು ಆರೋಪಗಳನ್ನ ಹೇಳ್ತಿದ್ದಾರೆ. ಈ ಥರ ಗಾಂಜಾ ಸೇತಿದೆ, ಸಿಗರೇಟ್ ಸೇತಿದ ಅಂತ. ಗಾಂಜಾ ಸೇದೋದು ತಪ್ಪು ಅಂತಿದ್ಮೇಲೆ ಅವರು ಒಂದು ಸಲ ಸ್ಟೇಷನ್ಗಾದ್ರೂ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಅಥವಾ ನಮ್ಗಾರು ಇನ್ಫಾರ್ಮ್ ಆಗಿ ಯಾವುದೇ ರೀತಿ ಮಾಡಿಲ್ಲ. ಈಗ ಸುಳ್ಳು ಮಾಹಿತಿನ ನೀಡ್ತಾ ಇದ್ದಾರೆ. ಅವ್ರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಬೇಡದೇ ಇರುವಂತ ಇನ್ಫಾರ್ಮ್ ಎಲ್ಲ ಹೇಳ್ತಾ ಇದ್ದಾರೆ ಸರ್. ಅದರಿಂದ ಅವ್ರ ಮೇಲೆ ದಯವಿಟ್ಟು ಕ್ರಮ ತಗೊಳ್ಬೇಕು ಸರ್. ಅವತ್ತು ಬುಧವಾರನೇ ನಾವು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು FIR ಮಾಡಿದ್ದಾರೆ. ಆದ್ರೆ ಇದುವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ನಮಗೆ ಅದೇ ಮಾಮೂಲಿ ನ್ಯೂಸ್ನವ್ರಿಗಾಗಲಿ ಫೇಸ್ಬುಕ್ಕಲ್ಲಿ ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅವತ್ತು ಕೂಡಾಕಿ ಕತ್ಲೆ ಕೂಡಾಕಿ ಅವತ್ತಿಂದ ಈ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾನೆ ಅಂತ ಹೆಸರು ಹೇಳ್ಕೊಳ್ಳೋದು, ಉದ್ರ ಹೇಳ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದಾನೆ. ದಯವಿಟ್ಟು ಅವ್ರ ಮೇಲೆ ಕ್ರಮ ತಗೊಂಡು ಆ ಶಾಲೆಯನ್ನು ಮುಚ್ಚಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಹೌದೌದು.
ಸರ್ ಪೇರೆಂಟ್ಸ್ಗೆ ನಾನು ಹೇಳೋದಕ್ಕೆ ಇಷ್ಟೇನೆ, ಆದಷ್ಟು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು. ಖಾಸಗಿ ಶಾಲೆಗಳಲ್ಲಿ ಇದೇ ತರ, ಅಂದ್ರೆ ಎಲ್ಲಾ ಸ್ಕೂಲು ಇದೇ ತರ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಆದ್ರೆ ಈ ಸ್ಕೂಲ್ ಅಂತೂ ಈ ಸೆಂಟ್ ಮೇರಿ ನ್ಯೂಸ್ ಪಬ್ಲಿಕ್ ಸ್ಕೂಲ್ ಏನಿದೆ ಸುಂಕದಕಟ್ಟೆ, ಬಹಳ ಬಿಟ್ಟು ಕೆಟ್ಟ ಸ್ಕೂಲ್ ಸರ್ ಅದು. ಆಕ್ಚುಲಿ ಅದು ಶಾಲೆಗೆ ಲಗತ್ತಿಲ್ಲ. ಮುಂದೆ ಎಲ್ಲ ಸುಮಾರು ವೆಹಿಕಲ್ ಎಲ್ಲ ಓಡಾಡ್ತಾರೆ, ಸ್ಕೂಲು ಮಕ್ಕಳುಗಳೆಲ್ಲ ಸುಮಾರು ಸಲ ಗಾಡಿಗಳಿಗೂ ಸಿಗಾಕೊಂಡಿದ್ದಾರೆ. ಅದರಿಂದ ಆ ಶಾಲೆನ ಮುಚ್ಚಿಸ್ಬೇಕು ಅಂತ ಕೇಳ್ಕೊತೀನಿ ಸರ್. ಶಂಕರ್ ಅಂತ ಸರ್. ಅವನು ಅನ್ಎಜುಕೇಟೆಡ್ ಫೂಲ್ ನನ್ನ ಮಗ. ಅವನು ಇನ್ನ ಪ್ರಿನ್ಸಿಪಲ್ ಎಲ್ಲಿಂದ ಆಯ್ತಾ ಸರ್? ಯಾವ್ದಾರ ರೌಡಿಸಮ್ ಇದ್ ಮಾಡೋದಕ್ಕೆ ಅವ್ನು ಮಾಡ್ಬೇಕು. ಅವನು ನಮಗ್ ಯಾಕೆಂದ್ರೆ ಮಗು ಹೊಡೆದಿರೋದು ನೋವು ನಮ್ಗೇನು ಅಂತ ನಮ್ಗೆ ಗೊತ್ತಿರುತ್ತೆ ಅಲ್ವಾ ಸರ್? ಯಾಕೆಂದ್ರೆ ಎಷ್ಟು ಅವ್ನಿಗೆ ನೋವಾಗ್ತಾ ಇದೆ. ಇವಾಗ ಅವ್ನು ನೋಡೋ ತರ, ನೀವು ನೋಡೋ ತರ ಯಾವ ತರ ಬಡ್ಕೊಂತ ಇದ್ದಾನೆ, ಇದೆಲ್ಲ ಮಾಡ್ತಾ ಇದ್ದಾನೆ. ಎದೆ ಹಿಡ್ಕೊಂಡು ಅಕಸ್ಮಾತ್ ಮಗುಗೆ ಏನಾರ ಒಂದ್ ಸ್ವಲ್ಪ ವ್ಯತ್ಯಾಸ ಕಂಡ್ರು ಕೂಡ ಇದಕ್ಕೆ ರಾಕೇಶ್ ಕುಮಾರೇ ನೇರ ಹೊಣೆ ಆಗ್ತಾರೆ ಸರ್. ದಯವಿಟ್ಟು ನಮ್ಮ ಮಗುಗಾಗಿರೋ ತರ ಬೇರೆ ಯಾವ ಮಗುಗೂ, ಯಾವ ತಾಯಿಗೂ ನನ್ನ ನನಗಿರೋ ನೋವು ಆಗ್ಬಾರ್ದು.